ಹಿಟ್ಟಿನಹಳ್ಳಿ ಗ್ರಾಮ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ನಿಯಮಿತ ಹಿಟ್ಟಿನಹಳ್ಳಿ ತಾಲೂಕು ದೇವರಹಿಪ್ಪರಗಿ ಜಿಲ್ಲಾ ವಿಜಯಪುರ ಅಧ್ಯಕ್ಷರು ಮತ್ತು ಕೃಷಿ ಸಹಕಾರ ಸಂಘದ ಸದಸ್ಯರು ಪ್ರತಿಭಟನೆ ನಡೆಸಿ ಸೂಕ್ತ ಕಾರಣ ಕೇಳಿ ಮನವಿ ಪತ್ರ ಸಲ್ಲಿಸುವ ಮೂಲಕ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಅಶೋಕ ಡಿ ಚವಾಣ್ ಅವರಿಗೆ ಒತ್ತಾಯಪಡಿಸಿದರು. ವಿಕೆಸಿಸಿ ಮತ್ತು ಬಿಡಿಪಿ ಸುಸ್ತಿ ಸಾಲಗಾರರಿಗೆ ನೋಟಿಸ್ ನೀಡಲು ಮತ್ತು ಸರಿಯಾಗಿ ವಿವರ ವರದಿ ನೀಡಲು ಮನವಿ ಮಾಡಿದರು. ಸಾಕಷ್ಟು ಸಲ ಮನವಿ ಮಾಡಿದರೂ ಯಾವುದೇ ರೀತಿ ನೋಟಿಸ್ ನೀಡಿರುವುದಿಲ್ಲ ಮತ್ತು ಸಿಬ್ಬಂದಿ ಮತ್ತು ಮುಖ್ಯ ಅಧಿಕಾರಿಗಳು ಸರಿಯಾಗಿ ಸಮಯಕ್ಕೆ ಕರ್ತವ್ಯಕ್ಕೆ ಹಾಜರಿರುವುದಿಲ್ಲ ಮತ್ತು ಸಿಬ್ಬಂದಿಗಳನ್ನು ಹಿಡಿತಾ ಇರುವುದಿಲ್ಲ. 64 ಕಲಂ ವರದಿಯನ್ನು ಹಲವು ಬಾರಿ ಪ್ರಸ್ತಾವನೆ ಸಲ್ಲಿಸಿದರೂ ಯಾವುದೇ ರೀತಿ ಉತ್ತರ ನೀಡಿರುವುದಿಲ್ಲ ಮತ್ತು ಸುಮಾರು ವರ್ಷಗಳ ಹಿಂದೆ ಬೆಳೆ ಪರಿಹಾರ ವಿತರಣೆ ಆಗಿರುವ ಕುರಿತು ಅಧ್ಯಕ್ಷರು ವಿವರಣೆ ಕೇಳಿರುತ್ತಾರೆ, ಆದರೂ ಕೂಡ ಉತ್ತರ ನೀಡಿರುವುದಿಲ್ಲ. ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಯಾವುದೇ ರೀತಿಯ ರೈತಪರ ಕಾಳಜಿ ತೋರಿಸಿರುವುದಿಲ್ಲ. ಪ್ರಾಥಮಿಕ ಮತ್ತು ಗ್ರಾಮೀಣ ಕೃಷಿ ಪತ್ತಿನ ಸಹಕಾರ ಹಿಟ್ಟಿನಹಳ್ಳಿಯಲ್ಲಿ ನಿಮ್ಮ ಎಲ್ಲ ಸಿಬ್ಬಂದಿವರೆಗೂ ಸಾಮೂಹಿಕ ರಾಜೀನಾಮೆ ಕೊಡಿದಂತ ಕೇಳಿ ಬಂತ. ನಮಗೆ ಉದ್ದೇಶ ಏನು ಸಂಬಂಧ? ಉದ್ದೇಶ ಅಂದ್ರೆ ನಮ್ಮ ಕಾರ್ಯದರ್ಶಿಗಳು ಹಾಗೂ ನಮ್ಮ ಸಿಬ್ಬಂದಿಗಳು ನಾವು ಈಗ 2 ವರ್ಷ ಆಯಿತು ನಾವು ಆಡಳಿತ ನಡೆಸ್ತಾ ಇದ್ದೀವಿ. ಅವರು ಯಾವುದೇ ನಮ್ಮ ಮಾತಿಗೆ ರೆಸ್ಪಾನ್ಸ್ ಮಾಡಲ್ಲ. ಅವ್ರಿಗೆ ಮನಸ್ಸಿಗೆ ಬಂದಂಗೆ ಡ್ಯೂಟಿ ಮಾಡ್ತಾರೆ. ಅವ್ರಿಗೆ ಬೇಕಾದಾಗ ಬರ್ತಾರೆ, ಬೇಡಾದಾಗ ಹೋಗ್ತಾರೆ. ಇವರಿಂದ ರೈತರಿಗೆ ಒಂದೊಂದು ತಿಂಗಳ ದುಡ್ಡು ತುಂಬಿಸ್ಕೋತಾರೆ. ಅವರಿಗೆ ರಿನೋಲ್ ಮಾಡಿಕೊಡಲ್ಲ. ಯಾಕಂದರೆ ಇಲ್ಲಿಂದ ಡಾಕ್ಯುಮೆಂಟ್ ಮುಂದೆ ಫೈಲ್ ಒಯ್ಯಲ್ಲ ಇವರು. ಅದರಿಂದ ರೈತರಿಗೆ ತ್ರಾಸ ಆಗ್ತದೆ. ರೈತರಿಗೆ ನಮಗೆ ರಾತ್ರಿ 10:30 ತನಕ ಫೋನ್ ಮಾಡಿ ಬೇಕತ್ತಾರೆ. ಅದರಿಂದ ನಾವು ಬೇಜಾರಾಗಿ ನಾವು ಸೊಸೈಟಿನೇ ಬೇಡ, ನಾವು ಏನೋ ಇದನ್ನು ಸುಧಾರಣೆ ಮಾಡ್ಬೇಕಂತ ನಾವು ಬಂದೀವಿ. ಮತ್ತಷ್ಟು ಇದು ಆಗಿದೆ, ಲಾಸ್ ಆಗ್ತಾಯಿದೆ. ಅದರಿಂದ ಇದು ಬೇಡಲ್ಲ. ನಾವು ಮನೆ ಊಟ ಮಾಡಿ ಏನಾದ್ರು ಹಜಾಮತಿ ಮಾಡ್ದಂಗೆ ನಡೆದ ಅದಕ್ಕೆ ವಲ್ಲಾಗಿ ನಾವು ರಾಜೀನಾಮೆ. ಸರ್, ಕಾರ್ಯದರ್ಶಿಗಳು ತಮ್ಮ ಅನಿಸಿಕೆಗಳೇನಿದೆ? ಅಧ್ಯಕ್ಷರಂತ ಹೇಳಿದ್ರು, ಸುಮಾರು ಜನರಿಂದ 2 ವರ್ಷದಿಂದ ನಿಮ್ಗೇನೋ ಪದೇ ಕೂಡ ಏನೋ ಕೇಳ್ತಾ ಇದ್ರು ಕೂಡ ಅದಕ್ಕೆ ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ಸರಿಯಾಗಿ ಕೂಡ ಇಲ್ಲಿ ಯಾರೂ ವರ್ಕ್ ಮಾಡ್ತಾಯಿಲ್ಲ. ಅದ್ರ ಸಲಗೆ ರೈತರಿಗೆ ಯಾಕೆ ಇನ್ನು ನಾವು ಅನ್ಯಾಯ ಮಾಡ್ಬೇಕು ಅಂತೇಳಿ ಹೇಳ್ತಾರೆ. ನಿಮ್ಮ ಅಭಿಪ್ರಾಯ? ಒಂದು 2 ಸಲ ಲೇಟ್ ಆಗಿರ್ತೀರಿ. ಈ ಸಲ ಇನ್ನು ಮುಂದೆ ಸರಿಯಾಗಿ ಮಾಡ್ಕೊಂಡು ಹೋಗ್ತೀವಿ. ಇನ್ನೊಂದು ಯಾಕಂದರೆ 2 ಸಲ ಲೇಟ್ ಆಗಿದ್ರಿ ವಿಕೆಸಿಸಿ ಖರ್ಚಾಕೋಗುತ್ತೆ. ಇನ್ನೊಂದು ಥರ ಅಧ್ಯಕ್ಷರು ಅವ್ರು ಏನು ಕೇಳ್ತಾರೆ ಮಾಹಿತಿ ನೀವು ಸರಿಯಾಗಿ ಅವ್ರಿಗೆ ಕೊಡ್ತಾ ಇಲ್ಲ ಅಂತ ಹೇಳ್ತಾರೆ. ಮತ್ತು ನಿಮ್ಮ ಸದಸ್ಯರ ಮೆಂಬರ್ಗಳು ಕೂಡ ಹೇಳ್ತಾರೆ, ನಮ್ಗೆ ಹಿಂದಿನ ಕೇರು ಬಂದಿಲ್ಲ, ಮೊದಲು ಅವರು ಹೆಬ್ಬಟ್ಟಿನವ್ರು ಇದ್ರು, ಆ ಚೇರ್ಮನ್ರು ಅವ್ರಿಗೆ ಏನು ಗೊತ್ತು ಮಾಡಿಲ್ಲ, ನಾವೀಗ ಎಜುಕೇಟೆಡ್ ಇದ್ದೀವಿ, ನಮಗೂ ಕೂಡ ರೆಸ್ಪಾನ್ಸ್ ಮಾಡಿದ್ರೆ ನಾವು ಏನು ಹೇಳ್ಬೇಕಂತ ಹೇಳ್ತಾರೆ. ಇಂದಾದರೂ 64 ಇನ್ಕ್ವೈರಿಂಗ್ ಆಗ್ಯದ್ರಿ. ಆದ್ರೆ ಇನ್ಕ್ವೈರಿ ಮಾಡ್ಕೊಂಡು ಹೋಗ್ಯಾರಿ. ಆದ್ರೆ ಇನ್ನೂ ಅವ್ರಿಗೆ ಉತ್ತರ ಕೊಡ್ತೀವಿ ರೀ. ಮತ್ತು ಒಳ್ಳೆ ರೀತಿಯಿಂದ ಮುಂದುವರಿಸ್ಕೊಂಡು ಹೋಗ್ತೀವಿ ರೀ. ಅವ್ರು ಏನು ಕೇಳಿರ್ತಾರೋ ಉತ್ತರವನ್ನು ಕೊಡ್ತೀವಿ. ಸರ್, ಇಲ್ಲಿ ಯಾರು ಸದಸ್ಯರು ಯಾರಿದ್ದಾರೆ? ಸೊಸೈಟಿ ಸದಸ್ಯರು ಈಗ ನೀವು ಸದಸ್ಯರಿದ್ದೀರಿ, ಇಲ್ಲಿ ಚೇರ್ ಮೆಂಬರ್ ಓಡರ್ ಇದ್ದೀರಿ. ಮತ್ತು ಈ ಸೊಸೈಟಿ ನಿಮ್ಗೆ ಏನು ಅನುಕೂಲ ಮತ್ತು ಅನಾನುಕೂಲಗಳದಾವು ಸ್ವಲ್ಪ ಹೇಳಿ. ಸರ್, ಈಗ ನಾವು ಈ ತಿಂಗಳು ಡಿಸೆಂಬರ್ ಒಳಗಡೆ ನಾವು ಸದಸ್ಯರಾಗಿ 2 ವರ್ಷ ಆಯ್ತು ಆಯ್ಕೆಯಾಗಿ. ಯಾಕಂದರೆ ನಾವು 2 ವರ್ಷದಿಂದ ಪ್ರತಿಯೊಬ್ಬರು ರೈತರದ್ದು ಯಾರ್ದಾರು BDP ಸಾಲ ಆಗಲಿ, ವಿಕೆಸಿ ಸಾಲ ಆಗಲಿ ಹಾಕ್ಬೇಕಂದ್ರೆ ಇನ್ನೂ ತನಕ ಒಬ್ಬರು ರೈತರು ಸಾಲ ಹಾಕ್ಲಾಕ ನಮಗೆ ಆಗಿಲ್ಲ. ಈಗ ರೈತರು ಕೇಳ್ತಾರೆ, ನಮ್ಮ ಲೋನ್ ಹಾಕ್ಕೊಡ್ರಿ, ನಮ್ಮ ಸಾಲ ಹಾಕ್ಕೊಡ್ರಿ ಅಂತೇಳಿ. ಯಾಕಂದ್ರೆ ಇನ್ನೂ ತನಕ ನಮ್ಮಲ್ಲಿ ಸೆಕ್ರೆಟ್ರಿಗಳಿಗೆ ಇಲ್ಲಿ NC ಲಿಸ್ಟ್ ರೆಡಿ ಮಾಡ್ತೀನಿ ಅಂತ ಹೇಳ್ತಾರೆ. 2 ವರ್ಷ ಆಯಿತು ನಮ್ಮಲ್ಲಿ. ಇನ್ನೂ ತನಕ ನಾವು ಎಲ್ಲ 9 ಮಂದಿ ಬಾಡಿ ಮೆಂಬರ್ಗಳು ಆಯ್ಕೆಯಾಗಿ ಇನ್ನೂ ತನಕ ನಾವು ಒಬ್ಬರು ಹೊಸ ಸಾಲ ಹಾಕ್ಲಿಕ್ಕಾಗಿಲ್ಲ. ಯಾಕೆ NC ಲಿಸ್ಟ್ ರೆಡಿ ಮಾಡ್ಲಿಕ್ಕೆ 2 ವರ್ಷ ಹೋದ್ಮೇಲೆ ಮತ್ತು ಅವ್ರಿಗೆ ಸಾಲ ಯಾವಾಗ ತೊಗೋಬೇಕು ರೈತರು? NC ಲಿಸ್ಟ್ ಬಂದರು ಸದಸ್ಯರ ಗಮನಕ್ಕೆ ತರಲ್ಲ. ಒಟ್ಟಿನಲ್ಲಿ ಇಲ್ಲಿ ಸೆಕ್ರೆಟರಿ ಆಡಳಿತ ವೈಫಲ್ಯಗಳನ್ನು ಎದ್ದು ಕಾಣ್ತದೆ. ಈಗ ಯಾಕಂದರೆ ಪ್ರತಿಯೊಬ್ಬರು ಇವತ್ತು ರೈತರ ಬಳಿ ಹೋದಾಕರೆ ನಿಮ್ಮನ್ನು ಸದಸ್ಯರಾಗಿ ನಾವು ಆಯ್ಕೆ ಮಾಡಿವಪ್ಪ, ನಮಗೆ ಇನ್ನೂ ಸಾಲ ಬೆಳೆ ಆಗ್ತಾ ಇರಲ್ಲ. ಈಗ ಕೇಳ್ತಾರ ರೈತರು, ಅವ್ರಿಗೆ ಏನು ಕೊಡ್ಬೇಕು ನಾವು ಆನ್ಸರ್? ಇಲ್ಲಿ ಸೆಕ್ರೆಟರಿ ಬಂದು ನಾವು ತಿಂಗಳಿಗೆ ಮೀಟಿಂಗ್ ತೊಗೋತಾರೆ, ಅಧ್ಯಕ್ಷರು ಬರ್ತೀವಿ, ಆಡಳಿತ ಆಡೋ ಕಿಸಬಾಯಿ ದಾಸ್ ಅಂದಾಗ ಮೀಟಿಂಗ್ ಬರೋದು, ಅದೇ ಹೇಳೋದು, ಅದೇ ಹೋಗೋದು. ಮತ್ತು ರೈತರಿಗೆ ಏನು ಹೇಳ್ಬೇಕು ನಾವು? ರೈತರಿಗೆ ಏನು ಹೇಳ್ಬೇಕು ಹೇಳಿ? ನಾವು ಹೇಳಾಗ್ತೀವಿ ಅದಕ್ಕೆ ಬೇಡ ಸಾಮೂಹಿಕವಾಗಿ ಎಲ್ಲ ಸದಸ್ಯರು ರಾಜೀನಾಮೆ ಕೊಟ್ಟುಬಿಡೋಣ. ಸರ್ಕಾರದಿಂದ ತಾನೇ ಆಡಳಿತಾಧಿಕಾರಿಗಳನ್ನ ನಡೆಸ್ಕೊಂಡು ಸೊಸೈಟಿ ನಡೆಸ್ಕೊಂಡು ಹೋಗಲಿ. ಕೊನೆಯ ತಮ್ಮ ಅಭಿಲಾಷೆಗಳು ಸೊಸೈಟಿ? ಕೊನೆಯ ಅಭಿಲಾಷೆಗಳು ಅಂದರೆ ನಮ್ದು ಏನಿಲ್ಲ, ರೈತರಿಗೆ ನಮ್ಮಿಂದ ರೈತರಿಗೆ ಯಾರಿಗೆ ತೊಂದರೆ ಆಗಬಾರ್ದು. ಈಗ ಅವರು ರಿನೋಲ್ದ 4 ಬೇಡ 5ನೇ ದಿನಕ್ಕೆ ಅವ್ರಿಗೆ ಖರ್ಚು ಬೀಳಬೇಕು.
ಅದು ಅಲ್ಲದೆ ಹೊಸ ಅವರಿಗೆ ಯೋಜನೆಗಳು ಬರ್ತಾವೆ. ಈಗ ಯಶಸ್ವಿನಿ ಅಂತ ಒಳ್ಳೆ ಯೋಜನೆ ಇದೆ ಅದು ಸರ್ಕಾರದ. ಆ ಯೋಜನೆ ನಮ್ಮ ಸೆಕ್ರೆಟರಿಗೆ ನಾವು ಬೋರ್ಡ್ ಮಾಡಿ ಹಾಕಪ್ಪ ಎಲ್ಲರಿಗೆ ಇದು ಮಾಡಂದ್ರು ಯಾರಿಗೆ ನೋಟಿಸ್ನು ಮಾಡಲ್ಲವ. ತನ್ನ ಮನಸ್ಸಿಗೆ ಬಂದ ಹಾಗೆ ಮಾತ್ರ ಅವನು ಆಡಳಿತ ನಡೆಸ್ತಾನೆ. ಅದರಿಂದ ನಾವು ಬೇಜಾರೇ ಆಗಿಬಿಟ್ಟಿವಿ. ಯಾಕಂದ್ರೆ ಮೊದಲು ಇದ್ದ ಹೋಪ್ ನಮಗೆ ಈಗೆಲ್ಲ ಕೆಲಸ ಮಾಡ್ಬೇಕಂತ. ಕರೆಕ್ಟ್ ಸರ್, ಒಳ್ಳೇದು. ಮತ್ತೆ ಯಾರು ಮಾತಾಡ್ತೀರಿ ಸರ್? ಹಿರಿಯರು ಉಪಾಧ್ಯಕ್ಷರು ಈಗ ರೈತರ ಸಾಲವನ್ನು ನಮ್ಮಲ್ಲಿ ಸೊಸೈಟಿನೊಳಗೆ ರಿನ್ಯೂವಲ್ ಮಾಡ್ಲಿಕ್ಕೆ ತುಂಬಿರ್ತಾರೆ. ಪಾಪ ಬಡವ ರೈತರು ಇರ್ತಾನೆ. ಕನಿಷ್ಠ ಎಲ್ಲಿ ಶ್ರೀಮಂತರ ವ್ಯಕ್ತಿ ಬಲ್ಲಿ ಬಡ್ಡಿಯರು ಕೊಟ್ಟು ತರಲಿ ಅಥವಾ ಹೆಂಗಾರೆ ಕೈಗಡೆ ಅಂತೇಳಿ ತಂದಿರ್ತಾನೆ. 4 ದಿವಸ 1 ವಾರ ಅಂತೇಳಿ ತಂದಿರ್ತಾನೆ. ಇವತ್ತು 15 ದಿವಸ ತಿಂಗಳಗಟ್ಟಲೆ ಅವ್ರಿಗೆ ಸಾಲ, 1 ತಿಂಗಳು ಸಾಲ ಹಾಕ್ಲಿಕ್ಕಂದ್ರೆ ಆ ರೈತನ ಪರಿಸ್ಥಿತಿ ಏನಾಗ್ತೈತೆ ರೀ? ಒಂದೇ ದಿನ ಲೇಟ್ ಆದರೆ 1 ವರ್ಷದ ಬಡ್ಡಿ ಕಟ್ಕೋತೀವಿ. ಆ ರೈತರು ಕಟ್ಟಬಾಕಿ ಆಗಬಾರ್ದು ಅನ್ನೋ ಉದ್ದೇಶದಿಂದ ಒಬ್ಬ ಶ್ರೀಮಂತ ವ್ಯಕ್ತಿ ಬಲ್ಲಿ ಸಾಲ ತೊಗೊಂಬಂದು 3-4 ದಿವ್ಸನಾಗ ಮಾಡಿಕೊಡ್ತಾರಪ್ಪ, ತೊಗೊಂಬಂದು ಕೊಡ್ರಿ ತುಂಬ್ರಿ ಅಂತ ಹೇಳಿರ್ತೀವಿ. ಮತ್ತು ತಿಂಗಳಗಟ್ಟಲೆ ಅವ್ರು ಸಾಲ ರಿನ್ಯೂವಲ್ ಮಾಡಲಿಲ್ಲ ಅಂದ್ರೆ ಆ ರೈತನ ಪರಿಸ್ಥಿತಿ ಏನಾಗ್ತೈತಿ? ರೈತನ ಪರಿಸ್ಥಿತಿ ಏನಾಗ್ತೈತಿ? ಆದಷ್ಟು ಸಾಧ್ಯ ಆದಷ್ಟು ಸರ್ ವಿಷಯಗಳನ್ನು ಈಗ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಇದರ ಬಗ್ಗೆ ಸೂಕ್ಷ್ಮ ಗಮನ ಹರಿಸಿ ಮತ್ತು ರೈತರ ತೊಂದರೆ ಮತ್ತು ಇಲ್ಲಿ ಆಡಳಿತದ ಕೆಲಸಗಳು ಸೂಕ್ತವಾದ ಕ್ರಮ ಕೈಗೊಳ್ಳಲು ನಮ್ಮ ಪ್ರಜಾಧ್ವನಿ ಟಿವಿಯಿಂದ ಆಗ್ರಹ ಇದೆ. ನಾವು ಉದ್ಯೋಗರಿ ಸರ್, ನಮ್ದು ಪಿಕ್ನಿಕ್ ತುಂಬಿಸ್ಕೊಂಡಾರ. ಲೋನ್ ಹಾಕಿ ಕುಡಿತೀವತ್ತು, ಪಿಕ್ನಿಕ್ನು ನಾವು ಜಗಳ ಮಾಡಿ ಕುಡಿದು ನಿಷೇಧಾಗಿ ಬಂದು ಜಗಳ ಮಾಡೋಣ. ನಮ್ಮ ಪಿಕ್ನಿಕ್ 1 ತಿಂಗಳದಿಂದ ಹೊಳಿ ತೆಗೆದು ಕೊಟ್ಟಾರ. ನಂದು ಮನೆ ಮೇಲೆ 2 ಲಕ್ಷ ರೂಪಾಯಿ ಬೋಜಾ ಕುಂದ್ರಿಸ್ಯಾರ. ಪಿಕ್ನಿಕ್ ಲೋನ್ ಇಲ್ಲ, ಏನೂ ಇಲ್ಲ. ಅದರದೆಲ್ಲ ಖರ್ಚು ಹಾಕೋದು ಸುಮ್ಮನೆ. ಖರ್ಚು 2-3-4 ಸಾವಿರ ಖರ್ಚು ಮಾಡಿ 2 ಲಕ್ಷ ರೂಪಾಯಿ ಬೋಜಾ ಇರಿಸ್ಕೊತಾರೆ. ಈಗ ಪಂಚಾಯತಿದಾಗ ನಮ್ದು ಯಾವ ಕೆಲಸನೂ ಆಗಕ್ಕೆ ತಯಾರಿಲ್ಲ. ಬೋಜಾ ಇರೋ ತಕ ಲೋನ್ನೂ ಇಲ್ಲ, ಇದು ಕೆಲಸನೂ ಇಲ್ಲ. ಯಾರೂ ಕೊಡಾಕತ್ತಿಲ್ಲ. ಅದು ಇವರು ಲೋನ್ ಹಾಕಕ್ಕೆ ತಯಾರಿಲ್ಲ. ಅದರ ಬಗ್ಗೆ ನಾವು ಸ್ವಲ್ಪ ಇದರ ಬಗ್ಗೆ ನೀವು ತಗೋರಿ ಅಂತ ನಾವು ಹೇಳಕತ್ತೀವಿ. ಏನಂದ್ರೆ ನಾವು ಈಗಾಗಲೇ ಹಲವು ಬಾರಿ AR ಆಫೀಸಾಗ DR ಆಫೀಸಾಗ ಮನವಿ ಕೊಟ್ಟಿವಿ. ಯಾರು ಅದನ್ನು ರೆಸ್ಪಾನ್ಸ್ ಕೊಟ್ಟಿಲ್ಲ. ಅದ್ರಾಗ ನಮ್ಮ ತಾಲೂಕಾ ಆಡಳಿತಾಧಿಕಾರಿ ಲೀಲಾವತಿ ಗೌಡ ಅಂತ ಅದಾರ. ಅವರಂತೂ ನೀವು ಯಾರು ಅಂತ ಸೀದಾ ಕೇಳ್ತಾರೆ ನಮಗೆ. ಯಾಕಂದ್ರೆ ಅವರು ಫ್ರೀ ಕೆಲಸ ಮಾಡ್ತಾರೆ, ಅವ್ರಿಗೆ ನಾವು ಹೇಳೋಕ್ಕಾಗಲ್ಲ. ಇವೆಲ್ಲ ಆಗ್ಯದ. 64 ಅಡಿಯಲ್ಲಿ ಅದು ತನಿಖೆಯಾಗಿ 2 ವರ್ಷ ಆಯಿತು. ಅದು ಈ ನಮ್ಮ ಕಾರ್ಯದರ್ಶಿಗಳಿಗೆ ಅವ್ರು ಏನು ನಿಮಗೆ ಮಾಹಿತಿ ಕೇಳ್ಯಾರ ಅದು ಅವ್ರಿಗೆ ಕೊಡಂತ ಹೇಳಿದರು. ಇವನು 200 ಕೊಡ್ತಾನೆ. ಅದು ಕೊಡೋದಾಯ್ತು, ರೈತರಿಗೂ ತ್ರಾಸ ಅದ, ನಮಗೂ ತ್ರಾಸ ಅದ ಅದರಿಂದ. ಯಾಕಂದ್ರೆ ನಾವು ಜನಪ್ರತಿನಿಧಿಗಳು. ಈಗ ಜನರ ನಮ್ಮ ಮೂತಿ ಮೇಲೆ ಉಗಿತಾರೆ ರೀ. ನಮಗೆ ಮೂತಿ ಮೇಲೆ ಉಗಳಕತ್ತಾರೆ ಜನ. ನೀವು ಏನು ಮಾಡ್ತೀರಿ ಇದೇನಂತ ಹೇಳ್ತಾರೆ. ಅದರಿಂದ ದಯಮಾಡಿ ನೀವು ನಿಮ್ಮ ಈ ಮೀಡಿಯಾ ಮುಖಾಂತರ ಎಲ್ಲರನ್ನು ಇದು ಮಾಡಿ ನಮ್ಮ ಸೊಸೈಟಿ ಒಂದು ಒಳ್ಳೇದು ಭವಿಷ್ಯತ್ ಮುಂದಿನ ಕಾಲದಲ್ಲಿ ಒಳ್ಳೇದಾಗಲಿ ಅಂತೇಳಿ ನಾವು ನಮ್ಮಿಂದ ರೈತರಿಗೆ ಒಳ್ಳೇದಾಗಬೇಕು, ರೈತರಿಂದ ಸೊಸೈಟಿಗೆ ಒಳ್ಳೇದಾಗಬೇಕು. ಇದು ಒಂದೇ ನಮ್ಮ ಬೇಡಿಕೆ. ಸರ್ವ ಸದಸ್ಯರು ಮತ್ತು ರೈತರು ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಅಧ್ಯಕ್ಷರಾದ ಭೀಮ್ ಸಿಂಗ್ ರಾಠೋಡ್ ಮಾತನಾಡಿ, ರೈತರ ಬಗ್ಗೆ ಕಾಳಜಿ ವಹಿಸಲು ಪದೇ ಅಶೋಕ ಡಿ ಚವಾಣ್ ಅವರಿಗೆ ಮನವಿ ಮಾಡಿಕೊಂಡರೂ ಉತ್ತರ ನೀಡಲು ಉಡಾಫೆ ಉತ್ತರ ನೀಡಿದ್ದಾರೆ ಎಂದು ಆರೋಪಿಸಿದರು. ಮತ್ತು 2-3 ಬಾರಿ ಇದಕ್ಕೆ ಸಂಬಂಧಪಟ್ಟ ಮೇಲಧಿಕಾರಿಗಳಿಗೆ ಗಮನಕ್ಕೆ ಮನವಿ ಮಾಡಿಕೊಂಡಿದ್ದೇನೆ ಎಂದರು. ಒಟ್ಟಾರೆ ಆಡಳಿತ ಸಿಬ್ಬಂದಿ ಸಹಕಾರ ಕೃಷಿ ಸಂಘ ಸರಿಯಾಗಿ ಕಾರ್ಯನಿರ್ವಹಿಸಲು ಆಸಕ್ತಿ ತೋರುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಅಧ್ಯಕ್ಷರು ಮುಂದುವರೆದು ಮಾತನಾಡಿ, ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ಎಂದರೆ ಗ್ರಾಮ ಮಟ್ಟದಲ್ಲಿ ರೈತರಿಗೆ ಕೃಷಿ ಮತ್ತು ಕೃಷಿಯೇತರ ಚಟುವಟಿಕೆಗಳಿಗೆ ಹಣಕಾಸು ಒದಗಿಸುವುದು, ಸಾಲ ನೀಡುವುದು, ಠೇವಣಿ ಸ್ವೀಕರಿಸುವುದು, ಕೃಷಿ ಸಾಮಗ್ರಿ ಒದಗಿಸುವುದು ಮುಂತಾದ ಬಹುಮುಖಿ ಸೇವೆಗಳನ್ನು ನೀಡುವ ಒಂದು ಸ್ಥಳೀಯ ಸಂಘ ಇದ್ದಂತೆ. ರೈತರ ಆರ್ಥಿಕತೆ ಸುಧಾರಿಸಿ ಸಹಕಾರ ತತ್ವಗಳ ಅಡಿಯಲ್ಲಿ ಅಭಿವೃದ್ಧಿ ಕೆಲಸ ಮಾಡಬೇಕು ಎಂದು ಅಧ್ಯಕ್ಷರು ಹೇಳಿದರು. ಜೊತೆಗೆ ಉಪಾಧ್ಯಕ್ಷರು ರೇವಣ್ಣಸಿದ್ಧ ಗಾಡಗಾವಿ ಅವರು ಸಹ ಒತ್ತಾಯ ಮಾಡಿದರು. ರಾಜ್ಯ ಸರ್ಕಾರದ ಸಹಕಾರ ಸಂಘಗಳ ಕಾಯ್ದೆಗಳ ಅಡಿಯಲ್ಲಿ ನೋಂದಣಿ ಸಂಘ ಆಗಿದ್ದು, ಕೃಷಿಯೇತರ ಸಾಲಗಳು, ಗ್ರಾಹಕರಿಗೆ ಸೇವೆಗಳ ಮತ್ತು ಇತರ ಸೌಲಭ್ಯಗಳನ್ನು ಒದಗಿಸುವುದು ಆದ್ಯ ಕರ್ತವ್ಯವಾಗಿದೆ. ಒಟ್ಟಾರೆ ಹೇಳುವುದಾದರೆ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಲು ನಮ್ಮ ವರದಿಯ ಆಶಯ. ಇದೇ ಸಂದರ್ಭದಲ್ಲಿ ಸದಸ್ಯರುಗಳಾದ ಅನಿಲ್ ದೊಡಮನಿ, ಲಾಡಲೆ ಸಾಭಾ ಚಟ್ಟರಕಿ, ಶ್ರೀಶೈಲ್ ಗಡ್ಡದ, ಅರ್ಜುನ್ ಪವಾರ್, ಪಾಂಡುರಂಗ್ ಚವಾಣ್, ರೇವಣ್ಣಸಿದ್ಧ ಬಿರಾಧಾರ
ಉಪಸ್ಥಿತರಿದ್ದರು. ಗ್ರಾಮದ ಸರ್ವ ಸದಸ್ಯರು, ರೈತರು ಹಾಜರಿದ್ದು ಮನವಿ ಪತ್ರಕ್ಕೆ 7 ದಿವಸದಲ್ಲಿ ಉತ್ತರ ನೀಡಬೇಕು, ಒಂದು ವೇಳೆ ನೀಡದೇ ಇದ್ದ ಪಕ್ಷದಲ್ಲಿ ಕಾನೂನು ಕ್ರಮಕ್ಕೆ ಮುಂದಾಗುತ್ತೇವೆ ಎಂದು ಆಗ್ರಹಪಡಿಸಿದರು. ವರದಿ ಚಿದಾನಂದ ಬಿ. ಉಪ್ಪಾರ.